ಎಲ್ರಿಗೂ ನಮಸ್ಕಾರ. ಜಿಜಿ ಕ್ರಿಯೇಷನ್ಸ್ಗೆ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮ ಕನ್ನಡದ ಹೆಮ್ಮೆಯ ಕಾಂತಾರ ಚಾಪ್ಟರ್ 1 ಸಿನಿಮಾ ಪ್ರಪಂಚದಾದ್ಯಂತ ತೆರೆ ಕಂಡಿದೆ. ಈ ಸಿನಿಮಾ ನೋಡಿದಂತಹ ನಮ್ಮ ಕನ್ನಡ ಪ್ರೇಕ್ಷಕರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಫಿಲಮ್ ನೀವು ನೋಡೋಕೆ ಸಾಧ್ಯನೇ ಇಲ್ಲ. ಒಂದೇ ಒಂದು ಸತಿ ಆದ್ರೂ ಫ್ಯಾಮಿಲಿ ಜೊತೆ ಬಂದು ಫಿಲಮ್ ನೋಡಲೇಬೇಕಂತ ನಾನು ಹೇಳ್ತೀನಿ. ಜೈ ಕರ್ನಾಟಕ, ಜೈ ರಿಷಬ್ ಶೆಟ್ಟಿ. ಸೂಪರ್ ಯಾರು ಇದ್ರ ಕನ್ನಡದಲ್ಲಿ ಮಾಡೇ ಇಲ್ಲ, ಮುಂದೆ ಮಾಡೋದು ಇಲ್ಲ. ವೇಟಿಂಗ್. ಸೂಪರ್ ಫಿಲಮ್, ಅದ್ಭುತವಾದಂಥ ಮೂವಿ. ಐ ಥಿಂಕ್ ರಿಷಬ್ ಅವ್ರು ನೆಕ್ಸ್ಟ್ ಪರಶುರಾಮನ್ ರೂಪದಲ್ಲಿರಬೇಕು. ಗುಲ್ಶನ್ ದೇವಯ್ಯ ಸೂಪರು. ಜಯರಾಮ್ ಅವ್ರಿಗೆ ಐ ಥಿಂಕ್ ಲೈಫ್ ಟೈಮ್ ಒಂದು ಮೂವಿ ಅಂತ ಅನ್ಸುತ್ತೆ. ಅದು ಅವರು ಕೇರಳದಲ್ಲಿ ಎಷ್ಟೋ ಫಿಲ್ಮ್ಗಳು ಮಾಡಿದ್ದಾರೆ, ಈ ಥರದ್ದು ಒಂದು ಮೂವಿ ಯಾವತ್ತೂ ಮಾಡಿಲ್ಲ. ಆ್ಯಂಡ್ ರುಕ್ಮಿಣಿ ವಸಂತು ನಾವು ಸಪ್ತಸಾಗರದಲ್ಲಿ ನೋಡಿದ್ವಿ. ವಾಚ್ ಮಾಡಿ ಈ ಮೂವಿನ, ಹಂಗೆ ಟ್ರಾನ್ಸ್ಫಾರ್ಮ್ ಆಗಿ ಶಾಕ್ ಮಾಡಿಬಿಡ್ತಾರೆ. ಆಸಮ್ ಮೂವಿ. ಕನ್ನಡದೊಂದು ಚಿತ್ರ ಇಷ್ಟು ದೊಡ್ಡದು ಯಾವ ಸ್ಪಾರ್ಟನ್ ಮೂವಿನೂ ಇಲ್ಲ. ಯಾವ 300 ಅಂತ ನೋಡಿದ್ದೀನಿ. ಆ ಥರ ಮೂವಿಗಳೆಲ್ಲ ಹಾಲಿವುಡ್ನಲ್ಲಿ ನೋಡಿರ್ತೀವಿ. ಯಾವ ಮೂವಿನೂ ನಮ್ಮ ಕನ್ನಡ ಮೂವಿಗೆ ಕಮ್ಮಿ ಇಲ್ಲ ಅಂತ ತೋರಿಸ್ಕೊಟ್ಟಿದ್ದಾರೆ ಈ ಚಿತ್ರ. ಸೂಪರ್ ಆಗಿದೆ ಸರ್ ಮೂವಿ, ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಸರ್ ಫಿಲ್ಮ್. ನೋಡಿ ಚೆನ್ನಾಗಿದೆ. ಬೆಸ್ಟ್. ಸೂಪರ್ ಹಿಟ್, ಸೂಪರ್ ಹಿಟ್, ಮಸ್ಟ್ ವಾಚ್ ಮೂವಿ. ಸೂಪರ್ ಹಿಟ್, ಮಸ್ಟ್. ಚೆನ್ನಾಗಿದೆ. ಸೂಪರ್ ಮಾತ್ರ, ಚಿಂದಿ ಮಾತ್ರ ದೇವ್ರದ್ದು ಮಾತ್ರ ಸೀನ್ಗಳಿವೆ. ಪುಷ್ಪ ಆಗಿರ್ಬೋದು ಅಥವಾ ಬಾಹುಬಲಿ ಆಗಿರ್ಬೋದು, ಎಲ್ಲ ಏನೂ ಇಲ್ಲ, ಎಲ್ಲ ಮಿಕ್ಸ್ ಮಾಡಿ ಒಂದು ಕತೆ ಮಾತ್ರ ಮಾಡಿದ್ದಾರೆ. ಅದ್ರ ಮುಂದೆ ಯಾವುದೂ ಇಲ್ಲ. KGF ಕೂಡ ನಿಲ್ಲೋದಿಲ್ಲ ಅವರು. ಸೂಪರ್ ಚೆನ್ನಾಗೈತೆ. ಸೂಪರ್ ಆಗೈತೆ ಅಂತ ಹೇಳೋ. ಸೂಪರ್ ಆಗೈತೆ ಸರ್, ಸೂಪರ್ ಇಷ್ಟ ಆಯ್ತು ಸರ್. ಸೂಪರ್ ಇಷ್ಟ ಆಯ್ತು, ಚೆನ್ನಾಗಿದೆ ಸೂಪರ್ ಕ್ಲೈಮ್ಯಾಕ್ಸ್ ಚೆನ್ನಾಗೈತೆ ಸರ್. ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಅಂದರೆ ಈ ಮೂವಿ ನೋಡಬೇಕು, ಥಿಯೇಟ್ರಲ್ಲೇ ನೋಡಬೇಕು. ಯಾವುದೇ ಕಾರಣಕ್ಕೂ ಬೇರೆ OTT ಪ್ಲಾಟ್ಫಾರ್ಮಲ್ಲಿ ನೋಡಬೇಡಿ. ಮಸ್ಟ್ ವಾಚ್ ಇನ್ ಥಿಯೇಟರ್ಸ್ ಓನ್ಲಿ. ಓಕೆನಾ? ಪ್ಲೀಸ್ ಸಪೋರ್ಟ್ ಕನ್ನಡ ಮೂವೀಸ್ ಓನ್ಲಿ. ಓಕೆನಾ? ಕನ್ನಡ ಚಿತ್ರರಂಗ ಎಲ್ಲೋ ತೊಗೊಂಡು ಹೋಗುತ್ತೆ ಅಷ್ಟು ಹೇಳಬಲ್ಲೆ. ಆಮೇಲೆ ನಮಗೂ ಅವಕಾಶ ಕೊಟ್ಟಿದ್ರೆ ಭಾಳ ಚೆನ್ನಾಗಿದೆ. ಥ್ಯಾಂಕ್ ಯು, ಧನ್ಯವಾದ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ದೈವ ಎಲ್ಲ ಚೆನ್ನಾಗಿ ತೋರಿಸಿದ್ದಾರೆ. ಮ್ಯೂಸಿಕ್ಕು ಎಲ್ಲ ಚೆನ್ನಾಗಿದೆ. ಆ್ಯಕ್ಟಿಂಗು ಸೂಪರ್ ಆಗಿದೆ. ಅಲ್ಟಿಮೇಟ್ ಫಿಲ್ಮ್, ಟೆಕ್ನಿಕಲಿ ದ ಬೆಸ್ಟ್. ಇಷ್ಟು ಕಡಿಮೆ ಬಜೆಟಲ್ಲಿ ಇಂಥ ಸಿನಿಮಾ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಗ್ರೇಟ್ ರಿಷಬ್ ಸರ್ ಆ್ಯಂಡ್ ಟೀಮ್, ಥ್ಯಾಂಕ್ ಯು. ಹ್ಯಾಟ್ಸ್ ಆಫ್ ಯು, ಥ್ಯಾಂಕ್ ಯು. ಮೂವಿ ಸಾಕಾಯ್ತು ಸರ್. ನಿಜವಾಗ್ಲೂ ದಂತಕತೆ. Movie was really nice, really. It actually matched up to the first level and it's gone way beyond it. So, excellent. So how is it making and all? Sorry? Making and all, how is it? Making is excellent, fabulous. I think in Kannada, being 125 crore movie, they have actually showed up that, 125 crore, but everything is fabulous. The VFX is excellent. Everything feels really well. They've done it, feels very real on the screen what has been done. So, absolutely entertaining movie, a blockbuster. So how is the first half and second half? Which will be most engaging? I think the first half was a little bit stretchy is what I felt, but then the second half reveals why the first half was lengthy, and that actually gives you a lot of answers, and it's entertaining wise and the energy wise what is kept us. The second half is what more entertaining it is. Out of 5, sir? 5 I would give 4.5 definitely. Okay, thank you. Thank you. It was good. It is us. Yeah, graphics was very good and storyline was good also. Rishabh Shetty ಹೇಗೆ ಅನ್ಸಿದೆ? Pardon? Rishabh Shetty acting and Yeah, acting was also good. first half and second half most which one you will most? Actually, second half was mesmerizing, everything. Yeah, first half is also good, but second half is more. How you will give out of 5? Out of 5, I'll give full 5. How is the climax and all? Climax was good. Wasn't expecting this kind of ending, but it was good though. Which is most loved you? Part 1 yeah, this one? Last part actually with the tiger scene. Yeah, thank you. Thank you. ಪಾರ್ಟ್ 1ಗಿಂತ ಫೈನಲ್ ಕ್ಲೈಮ್ಯಾಕ್ಸ್ 20 ನಿಮಿಷ ಇನ್ನೂ ಜಾಸ್ತಿ ಚೆನ್ನಾಗಿದೆ. ಮುಂಚೆ ಏನು ಫಸ್ಟ್ ಕ್ಲೈಮ್ಯಾಕ್ಸಲ್ಲಿ ನೋಡಿದ್ರಲ್ಲ ಅದಕ್ಕಿಂತ 10 ಪಟ್ಟು ಜಾಸ್ತಿ ಇದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಹೀರೋ ಅವ್ರ ಆ್ಯಕ್ಟಿಂಗ್ ಎಲ್ಲ ಹೇಗೆ ಅನಿಸ್ತದೆ ರಿಷಬ್ ಶೆಟ್ಟಿ? ಬ್ರೋ ಯಾರು ಕೂಡ ಮಾಡೋಕ್ಕಾಗಲ್ಲ ಬ್ರೋ ಅವ್ರನ್ನ ಬಿಟ್ಟರೆ. ಮತ್ತು ರುಕ್ಮಿಣಿ ವಸಂತ್ ಅವ್ರ ಆ್ಯಕ್ಟಿಂಗ್ ಕೂಡ ತುಂಬ ಚೆನ್ನಾಗಿತ್ತು. ಅವ್ರನ್ನ ಬಿಟ್ಟರೆ ಇನ್ಯಾರೂ ಈ ರೋಲಲ್ಲಿ ನಾವು ನೋಡೋಕ್ಕೂ ಆಗಲ್ಲ, ಇನ್ಯಾರು ಆ ಥರ ಆ್ಯಕ್ಟಿಂಗ್ ಮಾಡೋಕ್ಕೂ ಆಗಲ್ಲ ಬ್ರೋ. ಸೆಕೆಂಡ್ ಹಾಫಲ್ಲಿ ಒಂದು ಟ್ವಿಸ್ಟ್ ಇದೆ, ಅದೇ ಅನಿಸ್ತೀನಿ. ಅದು ಸ್ವಲ್ಪ ಜನಕ್ಕೆ ಸ್ವಲ್ಪ ಮೆಮ್ ನೋಡಿ ಗೊತ್ತಿತ್ತು ಅಂತ ಅಂದ್ಕೊಳ್ತೀನಿ. ಬಟ್
ನೋಡಿದವ್ರಿಗೆ ಯಾರೂ ಆ ಮೂವಿ ನೋಡ್ತಾ ಇದ್ರೆ ಆಗೋ ಥರ ಅನಿಸಲ್ಲ. ಬಟ್ ಸೆಕೆಂಡ್ ಹಾಫಲ್ಲಿ ತುಂಬ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ನೋಡೋಕ್ಕೋಸ್ಕರನೇ ಮೂವಿಗೆ ಬರಬೇಕು ಅಂತ ನಾನು ಹೇಳ್ತೀನಿ ಬ್ರೋ. ಫುಲ್ ಮೂವಿ ಚೆನ್ನಾಗಿದೆ ಬ್ರೋ, ಫುಲ್ ಮೂವಿ ಎಂಗೇಜಿಂಗ್ ಆಗಿದೆ ಬ್ರೋ. ಎಲ್ಲರೂ ಬನ್ನಿ ಅಂತ ಹೇಳ್ತೀನಿ. ಔಟ್ ಆಫ್ ಎಲ್ಲ ಹೇಳೋಕ್ಕೆ ಸಾಧ್ಯನೇ ಇಲ್ಲ ಬ್ರೋ. ಈಗ ಲಾಸ್ಟ್ ಕ್ಲೈಮ್ಯಾಕ್ಸ್ ಎಲ್ಲರೂ ಕಣ್ಣಲ್ಲೂ ನೀರು ತರಿಸುತ್ತೆ. ಸೊ ಬಂದು ಮೂವಿ ನೋಡಿ ಅಂತ ಆಶಿಸ್ತೀವಿ ಅಷ್ಟೇ ಬ್ರೋ. ಥ್ಯಾಂಕ್ ಯು. ಸರ್ ಫುಲ್ ಚೆನ್ನಾಗಿತ್ತು ಸರ್. ಸೆಕೆಂಡ್ ಹಾಫ್ ಅಂತೂ ಫುಲ್ ಸಖತ್ತಾಗಿತ್ತು. ಲಾಸ್ಟಲ್ಲಿ ಹೋಗಿದ್ದೇ ಗೊತ್ತಾಗಲಿಲ್ಲ. ಲೈಕ್ 3 ಅವರ್ ಜರ್ನಿ, ಲೈಕ್ 3 ಮಿನಿಟ್ಸ್, ಲೈಕ್ ಬೋರೇ ಆಗಲಿಲ್ಲ. ಫುಲ್ ಸಖತ್ತಾಗಿತ್ತು. ಎಲ್ಲರ ಆ್ಯಕ್ಟಿಂಗು ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ. ಸೆಕೆಂಡ್ ಹಾಫ್ ಸಖತ್ತಾಗಿದೆ. ಸ್ಟೋರಿ ಸರ್ ಲಾಸ್ಟ್ ಮೂಮೆಂಟು ಮತ್ತು ಮತ್ತು ರುಕ್ಮಿಣಿ ಶೆಟ್ಟಿ ಅವ್ರದ್ದು ಫೈಟಿಂಗ್ ಎಲ್ಲ ತುಂಬ ಸಖತ್ತಾಗಿದೆ. ಸರ್ ಸೊ ಚೆನ್ನಾಗಿತ್ತು ಸರ್. ಮೂವಿ ತುಂಬ ಸಖತ್ತಾಗಿದೆ ಸರ್. ಆ್ಯಕ್ಟಿಂಗ್ ಮಾತ್ರ ಚಿಂದಿ. ಸರ್ ತುಂಬ ಲೈಕ್ ಫೈಟಿಂಗ್ ಅದೆಲ್ಲ ತುಂಬ ಫೈಟಿಂಗ್ ಅಂತ ಅನಿಸಲ್ಲ. ತುಂಬ ಒಂಥರ ಆ್ಯಕ್ಷನ್ ತುಂಬ ಚೆನ್ನಾಗಿದೆ ಸರ್. ಔಟ್ ಆಫ್ 5 ಸರ್. ಥ್ಯಾಂಕ್ ಯು. ಮೂವಿ ಏನಂದರೆ ನಮ್ಮ ಪರಂಪರೆ ಏನಿದೆ, ನಮ್ಮ ದೈವ ಏನಿದೆ, ಶಕ್ತಿ ಏನಿದೆ, ಅದ್ರ ಬಗ್ಗೆ ಹೇಳಿದ್ದಾರೆ. ನಿಜವಾಗ್ಲೂ ದಂತಕತೆ. ಸೊ ಹೇಳ್ಬೇಕಂದ್ರೆ ಮೋರ್ ದೆನ್ 1000 crores ಕಲೆಕ್ಷನ್ ಕನ್ಫರ್ಮು. ಸೊ ಎಲ್ಲರೂ ಬೇರೆ ಬಾಯಿ ಸಿನಿಮಾ ಚೆನ್ನಾಗಿರೋದು ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಇಂಥ ಸಿನಿಮಾನು ಇದೆ, ಇಂಥ ಸಿನಿಮಾನು ಬರುತ್ತೆ ಅಂತ ಕನ್ನಡದ ಬಗ್ಗೆ ಗೊತ್ತಿಲ್ದಿರೋ ಗೊತ್ತಾಗುತ್ತೆ.